ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ ದಾವಣಗೆರೆಯ ಮಹಾಲಕ್ಷ್ಮಿ ಬಡಾವಣೆಯ ನಾಗರಿಕರು ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಲು ನಿರ್ಧರಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ನಗರದ ಮಹಾಲಕ್ಷ್ಮಿ ಬಡಾವಣೆಯ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಒಳಚರಂಡಿ, ವಿದ್ಯುತ್, ಕುಡಿಯುವ ನೀರಿನ ಸೌಲಭ್ಯ ಕೂಡ ಇಲ್ಲ. ಹೀಗಾಗಿ 16 ಬಾರಿ ಸಚಿವರು, ಶಾಸಕರು ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ರು. ಯಾರೊಬ್ಬರು ಕೂಡ ಬಡಾವಣೆಯ ಸಾರ್ವಜನಿಕರಿಗೆ ಸ್ಪಂದಿಸದ ಕಾರಣ ಇಂದು ಸಭೆ ನಡೆಸುವ ಮೂಲಕ ನಾಗರಿಕರು ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ನಾವು ಮಹಾಲಕ್ಷ್ಮಿ ಬಡಾವಣೆ ಅಧ್ಯಕ್ಷರಾಗಿದ್ದೀವಿ. ಪ್ರಕಾಶ್ ಕುಮಾರ್ ಅಂತ ನನ್ನ ಹೆಸರು. ಸುಮಾರು 10 ವರ್ಷದಿಂದ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾವು ಇವತ್ತಿನವರೆಗೂ ಕೂಡ ಯಾವುದೇ ಸರ್ಕಾರದಾಗಲಿ ಕಾರ್ಪೊರೇಷನ್ ಆಗಲಿ ನಮಗೆ ನೀರಿನ ವ್ಯವಸ್ಥೆ ನಮಗೆ ಸರಿಯಾಗಿ ಮಾಡಿಲ್ಲ. ಎರಡನೇದಾಗಿ ಒಳಚರಂಡಿ ಯೋಜನೆಗಳಿಗೂ ಸರಿಯಾದ ಒಂದು ವ್ಯವಸ್ಥೆ ಮಾಡಿಲ್ಲ. ರಸ್ತೆಗಳು ಕೂಡ ಸರಿಯಾಗಿಲ್ಲ. ಸಾಯಂಕಾಲ ಆದ ತಕ್ಷಣ ಇಲ್ಲೆಲ್ಲ ಎಂಪ್ಲಾಯೀಸ್ ಇರೋದ್ರಿಂದ 6 ಗಂಟೆಗೆ ಎಲ್ಲ ಸ್ಕೂಟ್ರಲ್ಲಿ, ಬೈಕ್ನಲ್ಲಿ ಅವ್ರವ್ರ ಮಕ್ಕಳನ್ನ ಕರ್ಕೊಂಬರ್ಬೇಕಾದ್ರೆ ಎಲ್ಲ ಎಷ್ಟೋ ಇನ್ಸಿಡೆಂಟ್ಗಳು ಬಿದ್ದೋಗಿರೋದಿದೆ, ಕೆಸರಲ್ಲಿ ಸಿಗಾಕೊಂಡಿರೋದಿದೆ. ಆದರೆ ನಾವು ಕೇಳ್ತಾ ಇರೋದಿಷ್ಟೇ, ದಯವಿಟ್ಟು ನಮಗೆ ಮೂಲಭೂತ ಹಕ್ಕುವಾದ ಮತ್ತು ಮೂಲಭೂತ ಸೌಕರ್ಯವಾದ ಒಳಚರಂಡಿ, ನೀರು, ವಿದ್ಯುತ್ತು, ಇಷ್ಟು ರಸ್ತೆ ಒಂದು ಮಾಡಿಕೊಟ್ಬಿಟ್ರೆ ಖಂಡಿತ ನಾವು ತೃಪ್ತಿಯಿಂದ ಇರ್ತೀವಿ. ಇಲ್ಲಪ್ಪ ಅಂದರೆ ಇದನ್ನು ಯಾರಿಗೆ ಮುಟ್ಟಿಸ್ಬೇಕು ನಾವು ನಮ್ಮ ಮೀಡಿಯಾದವರು ತಿಳಿಸಿದರೆ ನಿಮಗೆ ಕೂಡ ನಾವು ಕೃತಜ್ಞತರಾಗಿರ್ತೀವಿ ಅಂತ ಹೇಳ್ತಾರೆ. ಮತದಾನ ಬಹಿಷ್ಕಾರ ಖಂಡಿತ ಯಾರು ಇದನ್ನು ಕೇಳಕ್ಕೆ ಬರಲಿ, ನಾವು ಬಹಿಷ್ಕಾರ ಮಾಡ್ತೀವಿ. ನಮಗೆ ಕಾನೂನು ಇದ್ರದ್ದು ಎಲ್ಲದೂ ಅರಿವಿದ್ದರೂ ಕೂಡ ಇದು ಮಾಡಬಾರ್ದು ನಾವು. ಆದರೆ ಮಾಡ್ದಲೇ ವಿಧಿ ಇಲ್ಲ, ಯಾರಿಗೆ ಮುಟ್ಟಿಸ್ಬೇಕು ಅವ್ರಿಗೆ ಮುಟ್ಟಿಸ್ಬೇಕು ಅಂತ ನಾವು ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದೀವಿ. 10 ವರ್ಷ ಆಯ್ತು ನೋಡಿ. 10 ವರ್ಷ ಆಯ್ತು. ಏನು 10 ವರ್ಷ ಆಗಿದೆ. ಇಲ್ಲಿ ಯಾರೂ ಕೂಡ ಇಲ್ಲಿ ತನಕ ಕೇಳಕ್ಕೆ ಬರೋದಿಲ್ಲ. ಕೇಳಿದರೆ ಅವ್ರು ಬರೋದಿಲ್ಲ ಅಂತ ನಾವು ಕೂಡ ಯಾರು ಅಥರೈಸ್ಡ್ ಪರ್ಸನ್, ಸ್ಮಾರ್ಟ್ ಸಿಟಿ, ಆಮೇಲೆ ಅದಕ್ಕೆ ಚೀಫ್ ಇಂಜಿನಿಯರು, DC ಆಫೀಸು ಎಲ್ಲದಕ್ಕೂ ಕೊಟ್ಟಿದ್ದೀವಿ. ನೋಡಿ, DC ಆಫೀಸಿಗೆ ಕೊಟ್ಟಿರೋಂಥ ಇಷ್ಟು ಲೆಟ್ರ್ಗಳೆಲ್ಲ ಇದೆ, ಮಿನಿಸ್ಟ್ರುಗಳಿಗೆ ಕೊಟ್ಟಿರೋಂಥ ಲೆಟ್ರ್ ಇದೆ. ಸ್ವಾಮಿ ನಮ್ಮ ಬಡಾವಣೆ ಒಳಗೆ ಹಿಂಗಿದೆ, ಅವ್ರು ಏನು ಹೇಳ್ತಾರೆ ತಗೊಳ್ತಾರೆ, ಯಾರೋ PA ಇರ್ತಾರೆ, ಅದನ್ನ ಹೇಳ್ತಾರೆ. ಅದ್ರ ಬಗ್ಗೆ ಫಾಲೋ ಅಪ್ ಮಾಡೋದಾದರೆ ಯಾರನ್ನಾರು ಒಬ್ಬರನ್ನ ಕಳಿಸಿ ಏನಿದೆ ಏನು ಅಂತನಾರು ಒಂದು ವಿಷಯ ಅವ್ರು ತಿಳ್ಕೊಬೋದಾಗಿತ್ತು. ಇಲ್ಲಿ ತನಕ ಏನು ನಾವು ಕಾಗದ ಬರೆಯೋದು, ಅವ್ರು ಎಲ್ಲೋ ಒಂದು ಇದಕ್ಕಾಗೋ ಪರಿಸ್ಥಿತಿ ನಮ್ಮದಿದೆ. ಆದ್ದರಿಂದ ನಮ್ಮ ಕಾಗದಕ್ಕೂ ಬೆಲೆ ಇಲ್ಲ, ನಾವು ಹೋಗಿ ಮಾತಾಡಿದ್ದಕ್ಕೂ ಬೆಲೆ ಇಲ್ಲ. ನಾವು ಇಲ್ಲಿ ವಾಸವಾಗಿರೋಂಥ 200 ಮನೆಗಿಂತ ಜಾಸ್ತಿ ವಾಸವಾಗಿದ್ದಾರೆ. ಇಷ್ಟು ಜನಕ್ಕೂ ಒಂದು ಏನು ಬೆಲೆ ಕೊಡೋವಂಥ ಪರಿಸ್ಥಿತಿ ಅವ್ರಿಗಿಲ್ಲ ಅಂದಮೇಲೆ ನಾವು ಯಾಕೆ ಅವ್ರನ್ನ ಆರಿಸಿ ಕಳಿಸ್ಬೇಕು?